ಔಟರ್ ರಿಂಗ್ ರೋಡ್ನಲ್ಲಿ ವೈಟ್ ಟ್ಯಾಪಿಂಗ್ಗೆ ಜಿಬಿಎ ಸಿದ್ಧತೆ ಮಾಡಿಕೊಳ್ತಾ ಇದೆ. ಹೀಗಾಗಿ ಐಟಿ ನೌಕರರಿಗೆ ವರ್ಕ್ ಫ್ರಮ್ ಹೋಮ್ಗೆ ಸರ್ಕಾರ ಮನವಿ ಮಾಡಿದೆ. ಆದರೆ ಐಟಿ ಅಸೋಸಿಯೇಷನ್ ವರ್ಕ್ ಫ್ರಮ್ ಹೋಮ್ ಆಗಲ್ಲ ಅಂತಿದೆ. ಹಾಗಾದ್ರೆ ಜಿಬಿಎ ಮನವಿಯನ್ನ ಐಟಿ ಕಂಪನಿಗಳು ತಿರಸ್ಕರಿಸಿದ್ಯಾಕೆ? ನೋಡೋಣ ಈ ಸ್ಟೋರಿಯಲ್ಲಿ. ಔಟರ್ ರಿಂಗ್ ರೋಡ್ನಲ್ಲಿ ವೈಟ್ ಟ್ಯಾಪಿಂಗ್, ವರ್ಕ್ ಫ್ರಮ್ ಹೋಮ್ಗೆ ಮನವಿ. ವರ್ಕ್ ಫ್ರಮ್ ಹೋಮ್ ಆಗಲ್ಲ, ಐಟಿ ಕಂಪನಿಗಳಿಂದ ಮನವಿ ತಿರಸ್ಕಾರ. ಐಟಿ ಹಬ್ ಬೆಂಗಳೂರು ದೇಶದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರ. ಜನದಟ್ಟಣೆ ಹೆಚ್ಚಳವಾಗ್ತಾ ಇದೆ. ಟ್ರಾಫಿಕ್ ಕಿರಿಕಿರಿ ಕೇಳೋದೇ ಬೇಡ. ಅದರಲ್ಲೂ ಐಟಿ ಕಂಪನಿಗಳೇ ಹೆಚ್ಚಿರುವ ಔಟರ್ ರಿಂಗ್ ರೋಡ್ನಲ್ಲಿ ನಿತ್ಯವೂ ಟ್ರಾಫಿಕ್ ಜಾಮ್ ಇದ್ದೇ ಇರುತ್ತೆ. ಅದಕ್ಕೆ ಮುಕ್ತಿ ಹಾಡಲು ಹೊರಟಿರುವ ಸರ್ಕಾರ ಮೊದಲ ಹಂತವಾಗಿ ಈ ರಸ್ತೆಯನ್ನ ವೈಟ್ ಟ್ಯಾಪಿಂಗ್ ಆಗಿ ಬದಲಾಯಿಸಿದೆ. ಅಕ್ಟೋಬರ್ನಿಂದ ಕಾಮಗಾರಿ ಆರಂಭಿಸೋಕೆ ಜಿಬಿಎ ತಯಾರಿ ಮಾಡಿಕೊಂಡಿದೆ. ಕಾಮಗಾರಿ ವೇಳೆ ವಾಹನ ದಟ್ಟಣೆ ಕಡಿಮೆ ಮಾಡಲು ನಿಮ್ಮ ನೌಕರರಿಗೆ ವರ್ಕ್ ಫ್ರಮ್ ಹೋಮ್ ಕೊಡಿ ಅಂತ ಐಟಿ ಕಂಪನಿಗಳಿಗೆ ಜಿಬಿಎ ಮನವಿ ಮಾಡಿತ್ತು. ಸರ್ಕಾರದ ಇದೇ ಮನವಿಯನ್ನ ಐಟಿ ಕಂಪನಿಗಳು ತಿರಸ್ಕರಿಸಿವೆ. ವರ್ಕ್ ಫ್ರಮ್ ಹೋಮ್ಗೆ ಐಟಿ ಕಂಪನಿಗಳಿಗೆ ಸರ್ಕಾರ ಮನವಿ ಮಾಡಿದೆ. ಕಾಮಗಾರಿ ವೇಗಕ್ಕಾಗಿ ಜನದಟ್ಟಣೆ ನಿವಾರಣೆ ಮಾಡೋಕೆ 50% ಸಿಬ್ಬಂದಿಗೆ ವರ್ಕ್ ಫ್ರಮ್ ಹೋಮ್ಗೆ ಮನವಿ ಮಾಡಲಾಗಿತ್ತು. ಆದರೆ ಕಂಪನಿ ಮುಖ್ಯಸ್ಥರ ಅಸೋಸಿಯೇಷನ್ ಸಭೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಸಾಧ್ಯವಿಲ್ಲ ಎನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ. ಕಂಪನಿಗಳ ಕೆಲಸದ ವೇಗ ತಗ್ಗತ್ತೆ, ಸಮಸ್ಯೆಯಾಗತ್ತೆ ಅಂತ ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತವಾಗಿದೆ. ಡೆಡ್ ಲೈನು ಇಷ್ಟು ಡೇಟ್ಗೆ ನಾವು ಮುಗಿಸ್ಕೊಡ್ತೀವಿ, ಇಷ್ಟು ಡೇಟಿಂದ ಶುರು ಮಾಡ್ತೀವಿ ಅಂದರೆ ದೇರ್ ಇಸ್ ಎ ಕ್ಲಾರಿಟಿ. ದೇ ಕ್ಯಾನ್ ಅಲಾಟ್ ಫ್ರಮ್ ದಿಸ್ ಡೇಟ್ ಟು ದಿಸ್ ಡೇಟ್, ಸೊ ಪೀಪಲ್ಸ್ ಹ್ಯಾಸ್ ಟು ವರ್ಕ್ ಫ್ರಮ್ ಹೋಮ್ ಅಂತ ಅಲಾಟ್ ಮಾಡ್ಬೋದು. ಬಟ್ ಇವರು ಕಾಮಗಾರಿ ಶುರು ಮಾಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ, ಡೆಡ್ ಲೈನ್ ಗೊತ್ತಿಲ್ಲ ಅನ್ನೋದೊಂದು ಕಾರಣಕ್ಕೋಸ್ಕರ ಆ ಮೀಟಿಂಗ್ನಲ್ಲಿ ರಿಜೆಕ್ಷನ್ ಆಗಿದೆ ಅಷ್ಟೇ. ಜಿಬಿಎ ಮೇಲೆ ಐಟಿ ಅಸೋಸಿಯೇಷನ್ಗೆ ನಂಬಿಕೆ ಇಲ್ಲ ಯಾಕೆ? ಕೊಟ್ಟ ಕಾರಣಗಳೇನು? ಜಿಬಿಎ ಅಂದುಕೊಂಡ ಸಮಯಕ್ಕೆ ಕೆಲಸ ಮುಗಿಸೋದು ಕಷ್ಟ ಸಾಧ್ಯ. ನಗರದ ಬಹುತೇಕ ಕಡೆ ಹೇಳಿದ ಸಮಯಕ್ಕೆ ಜಿಬಿಎ ಕೆಲಸವೇ ಮುಗ್ದಿಲ್ಲ. ಇನ್ನು ಜಿಬಿಎ ಕೆಲಸ ವಿಳಂಬ ಆದ್ರೆ ಆಯ್ಕೆಗಳಿಲ್ಲದೆ ಬಹಳ ದಿನ ವರ್ಕ್ ಫ್ರಮ್ ಹೋಮ್ ಮುಂದುವರಿಸಬೇಕಾಗತ್ತೆ. ಜಿಬಿಎ ಕೆಲಸ ವಿಳಂಬವೇ ಐಟಿ ಕಂಪನಿಗಳ ಕೆಲಸಗಳ ಮೇಲೆ ಪರಿಣಾಮ ಬೀರುತ್ತೆ. ಔಟರ್ ರಿಂಗ್ ರೋಡ್ ಕಾಮಗಾರಿ ಮಾರ್ಗದಲ್ಲೇ ಮೆಟ್ರೋ ಕಾಮಗಾರಿ ಇರೋದ್ರಿಂದ ಜಿಬಿಎ ಹೇಳಿದ ಸಮಯಕ್ಕೆ ಕೆಲಸ ಮುಗಿಯೋದು ಡೌಟ್ ಎನ್ನುವುದು ಐಟಿ ಅಸೋಸಿಯೇಷನ್ನ ಅಭಿಪ್ರಾಯವಾಗಿದೆ. ಸದ್ಯ ಬೆಂಗಳೂರಿನಾದ್ಯಂತ 100 ಪ್ರಮುಖ ರಸ್ತೆಗಳಲ್ಲಿ ಕೈಗೆತ್ತಿಕೊಳ್ಳಲಾಗಿದ್ದ ವೈಟ್ ಟ್ಯಾಪಿಂಗ್ ಪೂರ್ಣಗೊಂಡಿದ್ದು 78 ರಸ್ತೆಗಳಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಪ್ರಗತಿಯಲ್ಲಿದೆ. ಇನ್ನು ನಿಗದಿತ ಕಾಲಮಿತಿಯಲ್ಲಿ 54 ರಸ್ತೆಗಳ ವೈಟ್ ಟ್ಯಾಪಿಂಗ್ ಕಾಮಗಾರಿ ಮುಗಿದಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ಪ್ರಮುಖ ರಸ್ತೆಗಳಿಗೆ ವೈಟ್ ಟ್ಯಾಪಿಂಗ್ ಅನ್ನೋದು ತುಂಬಾನೇ ಅಗತ್ಯ ಇದೆ. ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಬೆಂಗಳೂರಿನ ರಸ್ತೆಗಳ ಒಂದು ಬಾಳಿಕೆ ಹೆಚ್ಚಾಗುತ್ತೆ, ವೆಚ್ಚ ಕೂಡ, ನಿರ್ವಹಣಾ ವೆಚ್ಚ ಕೂಡ ಕಡಿಮೆ ಆಗ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ವೈಟ್ ಟ್ಯಾಪಿಂಗ್ ಅನ್ನ ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತಕ್ಕಂಥ ಒಂದು ಅಭಿಪ್ರಾಯ ಸಾರ್ವಜನಿಕರಿಂದಲೂ ಕೇಳಿ ಬರ್ತಾ ಇರೋದು. ವೈಟ್ ಟ್ಯಾಪಿಂಗ್ ವಿಳಂಬದಿಂದ ಟ್ರಾಫಿಕ್ ಕಿರಿಕಿರಿ ಅಂತ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಫ್ರೀಯಾಗಿ ಹೋಗ್ಬೋದು, ಜನಗಳು ಫ್ರೀಯಾಗಿ ಓಡಾಡ್ಬೋದು. ಡಿಲೇ ಆಗ್ತಾ ಇದೆ, ಅದು ಡಿಲೇ ಆಗಬಾರ್ದು ಅಷ್ಟೇ. ಡಿಲೇ ಆದರೆ ಹಿಂಗೆ ಏನೋ ಒಂದು ಆಕ್ಸಿಡೆಂಟ್ಗಳು, ಏನಾದರೂ ಇನ್ಸಿಡೆಂಟ್ಗಳು ನಡೆಯುತ್ತೆ. ಒಳ್ಳೇದಲ್ಲ, ಜನ ವೈಟ್ ಟ್ಯಾಪಿಂಗ್ ಮಾಡಲೇಬೇಕದು. ಮಾಡಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಒಟ್ಟಾರೆ ಜಿಬಿಎಯ ವೈಟ್ ಟ್ಯಾಪಿಂಗ್ ವಿಳಂಬ ನೀತಿ ಐಟಿ ಕಂಪನಿಗಳಿಗೆ ನಂಬಿಕೆ ಇಲ್ಲದಂತಾಗಿದ್ರೆ ಜನ ಕೂಡ ಆಕ್ರೋಶ ಹೊರಹಾಕ್ತಿದ್ದಾರೆ. ಕಿರಣ್ ಸೂರ್ಯ ಜೊತೆ ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.